ಬಂಧುಗಳೇ, ಗೃಹಲಕ್ಷ್ಮಿ ಅವರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೆ ಸುದ್ದಿ ಮಾಧ್ಯಮದೊಂದಿಗೆ ಮಾತನಾಡಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಇದಕ್ಕಿಂತ ಮುಂಚೆ ಕೂಡ ಮೈಸೂರಿನಲ್ಲಿ ಕೂಡ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಗೃಹಲಕ್ಷ್ಮಿ ಹಣ ಈಗಲೇ ಒಂದು ಡೆಬಿಟಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ, ಸರ್ಕಾರದಿಂದ ಹಣ ವರ್ಗಾವಣೆಯಾಗಿದೆ, ಇನ್ನು 3-4 ದಿನದಲ್ಲಿ ಎಲ್ಲರಿಗೆ ಬರುತ್ತೆ ಅಂತೇಳಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು. ಇದಕ್ಕಿಂತ ಮುಂಚೆ ಕೂಡ ಗಣೇಶ ಚೌತಿಗೆ ಬರುತ್ತೆ ಅಂತೇಳಿ ಕೂಡ ಹೇಳಿದ್ರು. ಅದಕ್ಕಿಂತ ಮುಂಚೆ ಏನು ಮೊದಲು 21ನೇ ಕಂತಿನ ಹಣ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂತು, ಅಲ್ಲಿಂದ ಯಾವುದೇ ರೀತಿಯ ಮುಂದೆ ಹಣ ಬರುತ್ತೆ ಅಂತ ಹೇಳಿದ್ರು. ಆದರೆ ಇನ್ನಿವರೆಗೂ ಕೂಡ ಹಣ ಬಂದಿಲ್ಲ. ಇಲ್ಲಿ ದಸರಾ ಹಬ್ಬಕ್ಕೆ ಬರುತ್ತೆ ಅಂತ ಕೂಡ ಸುಮಾರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು. ಮತ್ತೆ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ. ಇಲ್ಲಿ ಏನು ನೀಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಹಣ ಬರುತ್ತೆ, 2,000 ಬರುತ್ತಾ, 4,000 ಬರುತ್ತಾ, 6,000 ಬರುತ್ತಾ ಅಂತೇಳಿ ಸುಮಾರು ಜನ ಕಮೆಂಟನ್ನು ಮಾಡ್ತಾ ಇದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ಯಾವುದೇ ರೀತಿಯ 4,000, 6,000, 8,000 ಸುಮಾರು ಸುದ್ದಿಗಳು ಓಡಾಡ್ತಾ ಇದೆ. ಆ ರೀತಿ ಯಾವುದೇ ಕಾರಣಕ್ಕೂ ದುಡ್ಡು ಬರಲ್ಲ. ಕೇವಲ 2,000 ದುಡ್ಡು ಆಲ್ರೆಡಿ ಎಲ್ಲರಿಗೂ ಕೂಡ ಬಂದಿರತಕ್ಕಂಥ, ಸುಮಾರು ಜನಕ್ಕೆ ಬಂದಿರತಕ್ಕಂಥ, ಸುಮಾರು 1 ಕೋಟಿಯ ಅಧಿಕ ಜನ ಗೃಹಲಕ್ಷ್ಮಿ ಒಂದು ಫಲಾನುಭವಿ ಇರುವುದರಿಂದ ಇಲ್ಲಿ ಹಂತವಾಗಿ ಒಂದು ದುಡ್ಡನ್ನು ಡೆಬಿಟಿ ಮೂಲಕ ಬರ್ತಕ್ಕಂಥದ್ದು. ಇವಾಗ ಏನು ಮೈಸೂರಿನಲ್ಲಿ ಹೇಳಿದ್ರೆ ಅವಾಗೇ ಈ ದುಡ್ಡು ಒಂದು ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿಂದ ಡೆಬಿಟಿ ಪ್ರೊಸೆಸ್ ಎಲ್ಲರಿಗೂ ಮೊದಲನೇ ದಿನ ಒಂದು 4-5 ಲಕ್ಷ, ಆಮೇಲೆ ಒಂದು 4-5 ಲಕ್ಷ, ಈ ರೀತಿಯ ಹಂತವಾಗಿ ಬರ್ತಕ್ಕಂಥದ್ದು. ಇಲ್ಲಿ ಒಂದೇ ಡಿಸ್ಟಿಕ್ ಅವರಿಗೆ ಬರುತ್ತೆ ಅಂತಲ್ಲ, ಅದರಲ್ಲಿ ಅಪ್ಲಿಕೇಶನ್ ಮೊದಲು ಯಾವ ರೀತಿ ಹಾಕಿರ್ತಾರೋ ಆ ರೀತಿಯ ಒಂದು ಈ ದುಡ್ಡನ್ನು ಬರ್ತಕ್ಕಂಥದ್ದು. ಯಾರಿಗೆ ದುಡ್ಡು ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ಕಮೆಂಟ್ ಮಾಡಿ, ಬೇರೆಯವ್ರಿಗೆ ಕೂಡ ಗೊತ್ತಾಗಲಿ, ನಿಮ್ಗಷ್ಟೇ ಗೊತ್ತಾಗೋದು ಬೇಡ. ಯಾರಿಗೆಲ್ಲ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ, ನಿಮ್ಮ ಊರು ಯಾವುದು, ನಿಮ್ಮ ತಾಲೂಕು ಯಾವುದು ಮತ್ತು ಡಿಸ್ಟಿಕ್ ಯಾವುದು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಬಂದವರು ಕೂಡ ಕಮೆಂಟ್ ಮಾಡಿದ್ರಪ್ಪ ನಿಮ್ಗೆ ಉಳಿದವ್ರಿಗೆ ಎಲ್ಲರೂ ಕೂಡ ಗೊತ್ತಾಗ್ತಕ್ಕಂಥದ್ದು. ಒಟ್ಟಿನಲ್ಲಿ ಇವಾಗ ದುಡ್ಡು ಅಂತಕ್ಕಂಥದ್ದು ಬಿಡುಗಡೆ ಆಗಿರ್ತಕ್ಕಂಥದ್ದು. ಇನ್ನು ಕೆಲವರಿಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇರ್ರಿ, ಇನ್ನೂ ಕಾಯ್ದು ನೋಡಿ. ನಾಳೆ ಅಥವಾ ನಾಡಿದ್ದು, ಇವತ್ತು ಸಾಯಂಕಾಲದವರೆಗೆ ಬರಲಿಲ್ಲಪ್ಪ ಅಂದ್ರೆ ನಾಳೆ ಅಥವಾ ನಾಡಿದ್ದು ಖಂಡಿತ ನಿಮಗೂ ಕೂಡ 2,000 ಅಮೌಂಟು ಬರ್ತಕ್ಕಂಥದ್ದು. ಕೇವಲ 2,000 ಮಾತ್ರ ಬರ್ತಕ್ಕಂಥದ್ದು. ಒಂದು ನಂಬರಪ್ಪ ಲಿಂಕ್ ಇರಲಿಲ್ಲಪ್ಪ ಅಂದ್ರೆ ಬ್ಯಾಂಕಿಗೆ ವಿಸಿಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಬ್ಯಾಂಕಿಗೆ ಲಿಂಕ್ ಇತ್ತುವಪ್ಪ ಅಂದರೆ ಯಾವುದೇ ತಲೆ ಕೆಡಿಸ್ತಕ್ಕ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ 2,000 ಮೊತ್ತ ಬರ್ತಕ್ಕಂಥದ್ದು. ಲಕ್ಷ್ಮಿ ಹೆಬ್ಬಾಳ್ಕರ್ ಅದನ್ನೇ ಇವತ್ತು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸುಮಾರು ಜನಕ್ಕೆ ಆಲ್ರೆಡಿ ಹೋಗಿದೆ, ಇನ್ನು ಕೆಲವು ಜನರಿಗೆ ಮಾತ್ರ ಬಾಕಿ ಇದೆ ಅಂತೇಳಿ ಅವರು ಕೂಡ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ದಸರಾ ಹಬ್ಬಕ್ಕೆ ಒಳ್ಳೆಯ, ಆದರೂ ಇದಕ್ಕಿಂತ ಮುಂಚೆ ಬರಬೇಕಾಗಿತ್ತು. ಅದೇನೇ ಇರಲಿ, ಒಟ್ಟಿನಲ್ಲಿ ದುಡ್ಡು ಬಂದರೆ ಸಾಕು ಅನ್ನೋ ರೀತಿಯಲ್ಲಿ ನಮ್ಮ ಜನ ಕೂಡ ಇದ್ದಾರೆ. ಎಲೆಕ್ಷನ್ಗಿಂತ ಮುಂಚೆ ಅವರು ಪ್ರತಿ ತಿಂಗಳು ಹಾಕ್ತೀನಿ ಅಂಥೇಳಿ ಇವಾಗ ಏನು ಮಾಡ್ತಾರಪ್ಪ ಅಂದ್ರೆ, ಯಾವುದಾದ್ರೂ ಹಬ್ಬ ಇತ್ತೋ, ಯಾವುದಾದ್ರೂ ಒಂದು ಏನೋ ಇತ್ತು, ವಿಶೇಷ ಇತ್ತಪ್ಪ ಅಂದ್ರೆ ಮಾತು ಹಾಕ್ತಾಯಿದ್ರೆ. ಏನೇ ಇರಲಿ, ಒಟ್ಟಿನಲ್ಲಿ ಬಡವರಿಗೆ ಬಂದು ಮುಡ್ತಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಇದೇ ರೀತಿ BJP ಗೌರ್ಮೆಂಟ್ ಕೂಡ ಬೇರೆ ರಾಜ್ಯದಲ್ಲಿ ಇದೇ ರೀತಿ ಮಾಡ್ತಾ ಇದೆ. ಇದೇನು BJP ಏನು ಬಹಳ ಸಾಧ್ಯ ಅಲ್ಲ. ಆದ್ದರಿಂದ ಒಟ್ಟಿನಲ್ಲಿ ಒಂದು ಬಡವರಿಗೆ ಒಂದು ಒಳ್ಳೆಯ ಹೆಲ್ಪ್ ಆಗೋ ರೀತಿಯ ಒಂದು ಯೋಜನೆ ನಡೀತಾ ಇದೆ. ಪಂಚ ಗ್ಯಾರಂಟಿಗಳು ಎಲ್ಲರೂ ಕೂಡ ಬಡವರಿಗೆ ಖಂಡಿತ ಹೆಲ್ಪ್ ಆಗ್ತಾ ಇದೆ. ಯಾರೋ ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರೆ ಯಾರು ತಲೆ ಕೆಡಿಸ್ಕೋಬೇಡಿ. ನೋಡಿ, ಬಿಟ್ಟಿ ಭಾಗ್ಯನು ಎಲ್ಲರಿಗೂ ಉಪಯುಕ್ತವಾಗಿರ್ತಕ್ಕಂಥ, ಅದೇನು ಅವ್ರ ಹಣ ಅಲ್ಲ, ಅದು ನಮ್ಮ ತೆರಿಗೆ ಮುಖಾಂತರ ಬಂದಿರತಕ್ಕಂಥ ಒಂದು ಹಣವನ್ನೇ ಅವರು ನಮ್ಗೆ ನೀಡ್ತಾ ಇದ್ದಾರೆ. ಏನೇ ಇರಲಿ, ಗೃಹಲಕ್ಷ್ಮಿ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿಯ ಅಪ್ಡೇಟ್ಗಳು ಬರ್ತಾ ಇರ್ತಾವ.